ಜ್ಞಾನಕ್ಕೆ ಹೊಸ ದಾರಿ ನಮ್ಮ ಅಧ್ಯಯನ ಪ್ರವಾಸ. ನಮಸ್ಕಾರ, ನಾನು ಬೃಂದ. ಪ್ರಥಮ ವರ್ಷದ BSc ತೋಟಗಾರಿಕೆ ವಿದ್ಯಾರ್ಥಿನಿ. ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆಯ ಮಹಾವಿದ್ಯಾಲಯ ಬೆಂಗಳೂರು. ನಮ್ಮ ಈ ಅಧ್ಯಯನ ಪ್ರವಾಸವನ್ನು ಡಾಕ್ಟರ್ ಹರೀಶ್ ಸರ್, ಡಾಕ್ಟರ್ ಪ್ರಭಾಕರ್ ಸರ್, ಡಾಕ್ಟರ್ ಪವನ್ ಸರ್ ಹಾಗೂ ಡಾಕ್ಟರ್ ಪ್ರಸನ್ನ ಸರ್ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದೆ. ಈ ಪ್ರವಾಸದ ಮೂಲಕ ವಿವಿಧ ಬೆಳೆಗಳು, ನರ್ಸರಿಗಳು, ಮೌಲ್ಯವರ್ಧನೆ ಮತ್ತು ಬೆಳೆ ನಿರ್ವಹಣೆಯ ಕುರಿತು ಪ್ರಾಯೋಗಿಕವಾಗಿ ಜ್ಞಾನವನ್ನು ಪಡೆದುಕೊಂಡವು. ನಮ್ಮ ಮೊದಲನೆಯ ಭೇಟಿ ಸಿದ್ದರಾಜು ಅವರ ತೋಟಕ್ಕೆ. ಇಲ್ಲಿ ಕಾಫಿ, ಏಲಕ್ಕಿ, ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಳನ್ನು ವೀಕ್ಷಿಸಿ ಅವುಗಳ ಕೃಷಿ ಹಾಗೂ ನಿರ್ವಹಣಾ ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿದುಕೊಂಡೆವು. ನಂತರ ಪ್ರಸನ್ನ ಸರ್ ಅವರ ಫಾರ್ಮಿಗೆ ಭೇಟಿ ನೀಡಿ ಇಲ್ಲಿ ಸಾವಯವ ಗೊಬ್ಬರ ತಯಾರಿಕೆ ಘಟಕ ಹಾಗೂ ವಿವಿಧ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗಳನ್ನು ವೀಕ್ಷಿಸಿ ವಿಶೇಷವಾಗಿ ಶಂಕು ಹೂವಿನ ಜಾಮ್, ಒಣಗಿಸಿದ್ದ ಲೆಮನ್ ಗ್ರಾಸ್ ಸೇರಿದಂತೆ ಹಲವಾರು ಉತ್ಪಾದನೆಗಳನ್ನು ತಯಾರಿಸಿದ್ದರು. ನಮ್ಮ ಮೂರನೆಯ ಭೇಟಿ KVK ಮಾಡಗಿಯಾಗಿತ್ತು. ಇಲ್ಲಿ ಕೊಕೊನಟ್ ಪ್ರೊಸೆಸಿಂಗ್ ಯೂನಿಟ್ ಹಾಗೂ ಅಡಿಕೆ ಹಾಳೆ ತಯಾರಿಕೆಯ ಬಗ್ಗೆ ಪ್ರಾಯೋಗಿಕವಾಗಿ ಜ್ಞಾನ ಪಡೆದು ಮುಂದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮದ್ದೂರಿಗೆ ಭೇಟಿ ನೀಡಿ ವಿವಿಧ ಬೆಳೆಗಳ ಸೂಕ್ತವಾದ ಪೋಷಕಾಂಶಗಳ ಉತ್ಪಾದನೆ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸಿನ ಉದ್ದೇಶವನ್ನು ತಿಳಿದು ನಂತರ DSP ಫಾರ್ಮ್ ಲೋಕಸಾರದಲ್ಲಿ ತೆಂಗಿನ ಸಸಿಗಳ ನರ್ಸರಿ, ಬೀಜ ಬಿತ್ತನೆ ಹಾಗೂ ಹೈಬ್ರಿಡ್ ತೆಂಗಿನ ಸಸಿಗಳ ಉತ್ಪಾದನೆಯ ವಿಧಾನಗಳನ್ನು ವೀಕ್ಷಿಸಿ ನಮ್ಮ ಮುಂದಿನ ಭೇಟಿ KRS. ಅಲ್ಲಿ ಸುಂದರವಾದ ಬೃಂದಾವನ ಗಾರ್ಡನ್ ಹಾಗೂ ಮ್ಯೂಸಿಕಲ್ ಫೌಂಟೇನ್ ಶೋ ಅನ್ನು ವೀಕ್ಷಿಸಿ ಪ್ರವಾಸದ ಸುಂದರ ಕ್ಷಣಗಳನ್ನು ಆನಂದಿಸಿದೆವು. ನಂತರ ಗುಂಡ್ಲುಪೇಟೆ ಕಡೆ ತೆರಳಿದೆವು. ಅಲ್ಲಿ ಬೆಳ್ಳುಳ್ಳಿ ಬೆಳೆಯ ಆದಾಯ ಸಾಧ್ಯತೆ, ಬಾಳೆ ಬೆಳೆಯ ರೋಗಗಳು ಮತ್ತು ಅವುಗಳ ನಿರ್ವಹಣೆ, ಅರಿಶಿಣದಲ್ಲಿ ಕಂಡುಬಂದ ಕೀಟ ಹಾನಿಯನ್ನು ವೀಕ್ಷಿಸಿ ಟ್ಯೂಬ್ರೋಸ್ ತೋಟದಲ್ಲಿ ಅದರ ಕೃಷಿ ಮತ್ತು ಮಾರ್ಕೆಟಿಂಗ್ ಬಗ್ಗೆ ತಿಳಿದು ನಂತರ ಅಡಿಕೆ ತೋಟದಲ್ಲಿ ಕೆಲವು ಮರಗಳಲ್ಲಿ ಕಂಡುಬಂದ ಹಾನಿ ಹಾಗೂ ಅದರ ನಿರ್ವಹಣೆಯ ಬಗ್ಗೆ ಕುರಿತು ತಿಳಿದು ಶುಂಠಿ ಬೆಳೆಯ ನಿರ್ವಹಣೆಯನ್ನು ವೀಕ್ಷಿಸಿದೆವು. ಪುಸ್ತಕಗಳು ಜ್ಞಾನವನ್ನು ನೀಡಿದರೆ ಆ ಜ್ಞಾನಕ್ಕೆ ಜೀವ ತುಂಬುವುದು ಕ್ಷೇತ್ರಾನುಭವ. ಇದು ಜ್ಞಾನವನ್ನು ಅನುಭವಿಸುವಾಗಿ ಪರಿವರ್ತಿಸಿದ ಒಂದು ಸುಂದರವಾದ ಕಲಿಕೆಯ ಪ್ರಯಾಣ. ಧನ್ಯವಾದಗಳು.